ಪ್ರೇಯಾಂಶ್ಗೆ ಸಡನ್ನಾಗಿ ತುಂಬಾ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು. ಒಂದು 5-6 ಸಲ ವಾಮಿಟ್ ಮಾಡ್ದ. ಸೊ ತುಂಬ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ನ ಕರೆಸ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ವಿ. ತುಮಕೂರಿಗೆ ನಾವು ರೆಗ್ಯುಲರ್ ಆಗಿ ತೋರಿಸೋವಂಥದ್ದು ನಂಜುಂಡೇಶ್ವರ ಕ್ಲಿನಿಕ್ಕು. ಈಶ್ವರಿ ಮಾಕಮ್ ಅನ್ನುವಂಥವ್ರು ಅವ್ನು NICUನಲ್ಲಿದ್ದಾಗಿಂದನೂ ಕೂಡ ಅವರೇ ನೋಡಿರೋವಂಥದ್ದು. ಸೊ ಅಲ್ಲಿಗೆ ಹೋದ್ವಿ. ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂದರು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಅಂತ ಹೇಳಿ ಅಮಾನಿಕೆರೆ ಪಾರ್ಕ್ ಹತ್ರ ಹೋಗಿದ್ವಿ. ಪಾಪುನ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ದಾಗುತ್ತೆ, ಅವನಿಗೂ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ, ತುಂಬ ವಾಮಿಟ್ ಮಾಡಿ ಸುಸ್ತಾಗಿದ್ದ ಅಂತ ಹೇಳಿ ಅಲ್ಲೆಲ್ಲ ಕರ್ಕೊಂಡೋಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಹಾಸ್ಪಿಟಲ್ ಹತ್ರ ಹೋದ್ವಿ. ಬಟ್ ಅವರು ಯಾವುದೋ ಒಂದು ಕೇಸ್ ಇದೆ, ಇಮಿಡಿಯೇಟ್ ಎಮರ್ಜೆನ್ಸಿ, ನಾವು ಬರೋದಿಲ್ಲ 7:30 ಆಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತವರೆಗೂ ಇವನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ, ತುಂಬ ವಾಮಿಟ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ತಂಗಿ ಮಗನ ತೋರಿಸೋಂಥ ಹಾಸ್ಪಿಟಲ್ಗೆ ಹೋದ್ವಿ. ಬೆನಕ ಕ್ಲಿನಿಕ್ ಅಂತ ಹೇಳಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಪೀಡಿಯಾಟ್ರಿಷಿಯನ್. ಇವರಿಬ್ಬರಿಗೆ ನಾವು ತೋರಿಸೋವಂಥದ್ದು ಆಲ್ಮೋಸ್ಟು. ಸೊ ಅಲ್ಲಿ ವಾಮಿಟ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಒಂದು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತ ಹೇಳಿದ್ರು. ಪಾಪುಗೆ ಇಂಜೆಕ್ಷನ್ ಕೂಡ ಹಾಕಿಸಿದ್ವಿ. ಹಾಗೇ ಕಿಡ್ನಿ ಸ್ಟೋನ್ಸ್ ಏನಾದರೂ ಆಗಿದೆಯಾ ಅಂತ ಹೇಳಿ ಸ್ಕ್ಯಾನ್ ಮಾಡಿಸಿದ್ವಿ. ಅದು ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ. ನೆಕ್ಸ್ಟು 1-2 ಸಿರಪ್ಗಳನ್ನ ಕೊಟ್ಟರು. ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಸೊ ಯೂರಿನ್ ಕಲ್ಚರ್ಗೆ ಕೊಟ್ವಿ. ಇನ್ನೂ ರಿಪೋರ್ಟ್ ಬರೋದು 3 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಮೆಡಿಸನ್ಸ್ನೆಲ್ಲ ತೊಗೊಂಡು ನೈಟ್ ಒಂದು 10 o'clock ಆಗಿತ್ತು ಅಷ್ಟರಲ್ಲಿನೇ ಸೊ ಮನೆಗೆ ವಾಪಸ್ ಬಂದ್ವಿ.